ಅಲ್ಲಿ ಸೀತೆ ಸ್ನಾನ ಮಾಡ್ತಿರುವಾಗ ಅದು ಯಾರೋ ಬಂದು ಬಗ್ ನೋಡಿದ್ರು ಅಂತ ಅಂದ್ಬಿಟ್ಟು ಅದು ಹೊಡೆದಿರೋದು. ಮತ್ತೆ ಅಲ್ಲಿ ಅಷ್ಟು ಬರ್ತದೆ ನೋಡಿ ನೀರಲ್ಲಿ ಕರೆಕ್ಟಾಗಿ. ಅಲ್ಲಿ ಬತ್ತಾ ಸೀತೆ ಸ್ನಾನ ಮಾಡೋ ಜಾಗ ಅಂತ ಅದು. ಅಂಬ ಅವ್ರು ಕಾರ್ ತೆಗಿತಿದ್ದಾರೆ. ಎಬ್ಬಿ ಗಾಳಿಯಪ್ಪ ಮಗ ಉರಿ ಬಂದ್ಬಿಟ್ಟೈತ. ಬಾಯ್. ಹಳ್ಳಪುರಿ ತಗೋತಿದ್ದಾರೆ. ಬಾಂಡಿಂಗ್ ಅಂದ್ರೆ ಇದೇ ತರ ಇರ್ಬೇಕು ನೋಡಿ. ಯಾವ ತರ ಕೊಡ್ತಾರೆ ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ. ಈಗ ಅದಕ್ಕೆ ತೆಗ್ದಿರೋದು. ಇಲ್ಲ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಶ್ರೀ ದೇಶಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಟ್ರೈನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಬೆಳಗ್ಗೆ 4:15ಗೆ ರೈಲ್ವೆ ಸ್ಟೇಷನ್ಗೆ ಬಂದು 5:15 ಟ್ರೈನ್ ಹತ್ತಿದ್ದೀನಿ. ಬಂದು ಇವಾಗ ಮೈಸೂರು ಆನ್ ದ ವೇ 8 ಗಂಟೆಗೆ ರೀಚ್ ಆಗಿದೆ. ಇಲ್ಲಿಂದ ಇವಾಗ ನಾನು ಊರಿಗೆ ಹೋಗಬೇಕು. ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ತಂಗಿ ಮಗಳು ಫಂಕ್ಷನ್ ಐತೆ, ಅಲ್ಲಿಂದ ಹೋಗಬೇಕು. ಬನ್ನಿ ಹೋಗೋಣ. ರೈಲ್ವೆ ಸ್ಟೇಷನಿಂದ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದೆ. ತುಂಬ ಹೊತ್ತು ಬಸ್ಸಿಗೆ ವೆಯ್ಟ್ ಮಾಡಿದೆ. ಅಲ್ಲೇ ಒಂದು ಸ್ವಲ್ಪ ಜಾಸ್ತಿ ಲೇಟ್ ಆಗಿಬಿಡ್ತು. ಮತ್ತು ಅಲ್ಲಿಂದ ಊರಿಗೆ ಬಂದೆ. ಅಲ್ಲಿ ಎಲ್ಲರೂ ಆಲ್ರೆಡಿ ರೆಡಿಯಾಗಿ ಟಿಟಿಲಿ ಕೂತಿದ್ರು. ನಾನು ಫಾಸ್ಟಾಗಿ ರೆಡಿಯಾಗಿ ಜಾಸ್ತಿ ಏನೂ ಟೈಮ್ ತಗೊಳ್ಳಿಲ್ಲ. ಹಂಗಾಗಿ ಬೇಗ ರೆಡಿಯಾಗಿ ಹೋದೆ. ವಿಡಿಯೋನು ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಮೈಸೂರಿಂದ ಬರ್ತೈತೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೋ. ನನ್ನ ತಂಗಿ ಇರೋ ಪಾಪನೆಲ್ಲ ಕರ್ಕೊಂಡು ನಾಮಕರಣಕ್ಕೆ ಬೆಳಗ್ಗೆನೇ ಹೋಗ್ಬಿಟ್ಟಿದ್ರು. ವಿಡಿಯೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಹಾಯ್ ಮಾಡಿ. ಏನು ನೋಡ್ತಾವಳೆ? ಎಲ್ಲೋ ನೋಡ್ದಂಗದಲ್ಲ ಅಂತ. ಬನ್ನಿ ಬನ್ನಿ ಬನ್ನಿ, ಓಡ್ ಬನ್ನಿ. ಏನು ಮೇಡಮ್ ಅವರು ಎಲ್ಲ ಇಬ್ರು ಎಲ್ಲ ಕೆಳಗೆ ಕೂತಿದ್ರಿ. ಇವ್ರಿಬ್ರು ನೋಡಿ ಯಾವ ಚೇರ್ ಮೇಲೆ ಕೂತಿದ್ದಾರೆ. ವಸಿಯ ಎಲ್ಲ ಟೈರ್ಡಾಗ್ಬಿಟ್ಟಿದ್ದಾರೆ. ಈಗ ಅದಕ್ಕೆ ತೆಗ್ದಿರೋದು. ಇಲ್ಲ ಲಡ್ಡು ಲಡ್ಡು ಚಾಮರಾಜನಗರ ಲಡ್ಡು. ಬಾಂಡಿಂಗ್ ಅಂದ್ರೆ ಇದೇ ತರ ಇರ್ಬೇಕು ನೋಡಿ. ಯಾವ ತರ ಕೊಡ್ತಾರೆ ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ. ಹಂಗೆ ಇಕ್ಕದು. ಅವಳ ಕತ್ತು ಕಟ್ಟಿದ್ರು ರೂಪಂಗೆ. ನಿಂಗೆ ಆಗ ನಿಮ್ ಬಿದ್ದವ್ರಿಗೆ ಚೂರು ಮಾತಾಡಕ್ ಬರಕಿಲ್ಲ. ಅದಕ್ಕೆ ಸಾಲ್ತದೆ ಕೈಗೆ ಕಟ್ಟು. ಪಾಪ ನೀವು ಬಂದಾಗೆ ಹೋಗ್ತಿದ್ದೀರಲ್ಲವ. ಸರಿ ಬಂದರೇವ ಮಕ್ಕಳು, ಬಂದರೇವ ಮಂಗ್ಳೂರ್ ಬೋ ಊರ್ಗೆ. ನಿಮ್ ಸೀಟು ಸರಿ ಹೋಗಿದ್ ಬನ್ನಿ. ಮಾಡ್ಕೊಳ್ಳೋದಕ್ಕೆ ಹೋಗೋಷ್ಟೊತ್ತಿಗೆ ಫಂಕ್ಷನ್ ಮುಗ್ದೋಗಿತ್ತು. ಅಂದರೆ ಅವ್ರ ಊರು ತುಂಬ ದೂರ, ಚಾಮರಾಜನಗರ. ಟೈಮ್ ಇಷ್ಟೊತ್ತಿಗೆ ಅಂತ ಇತ್ತಂತೆ. ಅಷ್ಟೊತ್ತಿಗೆ ಹೋಗಿ ತೊಟ್ಲು ಶಾಸ್ತ್ರ ಎಲ್ಲ ಮಾಡಿಬಿಟ್ಟಿದ್ರು. ಹಂಗಾಗಿ ಅದೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಊಟ ಗೀಟ ಮಾಡ್ಕೊಂಡು ಎಲ್ಲರನ್ನ ಮಾತಾಡಿಸ್ಕೊಂಡು ಮತ್ತು ಅರ್ಶಿನ ಕುಂಕುಮ ಕೊಟ್ಟರು ಅದೆಲ್ಲ ಇಸ್ಕೊಂಡು ಅದಾದಮೇಲೆ ಅದೇ ನಂಜನಗೂಡ್ಗಣೆನೇ ಅಲ್ವಾ ಬರೋದು. ಹಂಗಾಗಿ ದೇವಸ್ಥಾನ ಆ ಕಡೆಯಿಂದ ವಿಸಿಟ್ ಮಾಡೋದ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲ ಆಲ್ಮೋಸ್ಟ್ ಲೇಡೀಸ್ಗಳೇ ಜಾಸ್ತಿ ಇದ್ರು ಅಂತ ಹೇಳಿ ನಂಜನಗೂಡ್ಗೆ ಹೋಗೋದ ಅಂತೇಳಿ ಪ್ಲ್ಯಾನ್ ಹಾಕೊಂಡು ನಂಜನಗೂಡಿಗೆ ಬಂದ್ವಿ. ಎಲ್ಲರೂ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಹೋಗಿ ಪುರಿ ಎಲ್ಲ ತಗೋತಾ ಇದ್ದಾರೆ. ಕಳ್ಳೆಪುರಿ ತಗೋತಿದ್ದಾರೆ ಗೈಡ್ಸ್ ಎಲ್ಲ. ಏನಪ್ಪ ಹಿಂಗಾಗ್ಬಿಟ್ಟದೆ. ಕಳ್ಳೆಪುರಿ ತಗೋತಿದ್ದಾರೆ ಗೈಸ್. ಏನೋ ಈ ಕಡೆಗೆ ಫಂಕ್ಷನ್ ಆಯ್ತು, ಈ ಕಡೆಗೆ ದೇವ್ರ ದರ್ಶನ ಆಯ್ತು, ಪ್ರಸಾದನ ತಗೋತಾ ಇದ್ದಾರೆ ನೋಡಿ. ಈಗ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರ್ತಿತ್ತು, ಅಲ್ಲಿ ಚೆನ್ನಾಗಿ ಬಂದಿಲ್ಲ ಬಗ್ಗೆ. ಪುರಿ ಕಡಿಸ್ಕೊಂಡು ಸ್ವೀಟ್ಗೆ ಬಂದಿದ್ದಾರೆ ಇಲ್ಲಿ. ತಂಗಿ ಪಪ್ಪುಗನ್ ಗಿರಕಿ ತಗೊಂಡಿದ್ದಾರೆ. ಹೋಗಕ್ಕೆ ಲೇಟ್ ಆಗಿದೆ. ಹೆಂಗಿದ್ರು ಫುಲ್ ಶಾಪಿಂಗ್ ಮಾಡ್ತಾ ಇದ್ದಾರೆ.
ಫೈನಲಿ ನಾವು ಊರಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರು ಮೇಲ್ಗಡೆ ಅವ್ರದ್ದು ಮನೆ, ಅಲ್ಲಿ ಬಂದು ಇಳ್ಕೊತಿದ್ರು. ನಾವು ನೆಕ್ಸ್ಟ್ ಸ್ಟಾಪ್ ಇಳ್ಕೊಳ್ಳೋದ ಅಂತ ಹೇಳಿ ಅಲ್ಲೇ ಕೂತಿದ್ವಿ. ನಮ್ಮ ಮನೆ ಹತ್ರ ಹೋದ್ಮೇಲೆ ಅಂತ ಹೇಳಿ ಅಲ್ಲೇ ಕೂತಿದ್ವಿ. ಅವ್ರು ಇಳ್ಕೊಂಡ್ರು. ಬಾಯ್ ಮಾಡ್ಬೇಕೀಗ ನೀವು. ಬಾಯ್. ನಾವಿಷ್ಟು ಜನ ಗೈಸ್, ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ನಮ್ಮ ಅಣ್ಣನ ಪಾಪು ನಮ್ಮ ಅತ್ತಿಗೆಗೆ ಡೆಲಿವರಿ ಆಗಿತ್ತು ಅಂತೇಳಿ ನಮ್ಮ ಅಣ್ಣನ ಪಾಪಗೆ ಹುಷಾರಿಲ್ಲ ಅಂತೇಳಿ ನೋಡ್ಕೊಂಬರದ ಅಂತೇಳಿ ಹೋಗ್ತಿದ್ದೆ. ಅದು ಮಾತಾಡ್ತಿದ್ದೀನಿ, ಗಾಳಿ ಸೌಂಡ್ ಒಂದು ಸ್ವಲ್ಪನೂ ಕೇಳಿಸ್ತಿಲ್ಲ. ಹಂಗಾಗಿ ಇಲ್ಲಿ ಹುಣಸೂರಿಗೆ ಹೋಗಿ ಪಾಪುಗೆ ಬಟ್ಟೆ ಮತ್ತು ಐಟಮ್ಸ್ ಇನ್ನೊಂದು ತುಂಬ ಇದೆ ತಗೊಂಡು, ಅದಾದ್ಮೇಲೆ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಕಾರಲ್ಲಿ ಹೋಗೋದ ಅಂತೇಳಿ ನಮ್ಮ ಭಾವ ನಾನು ಪ್ಲ್ಯಾನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಹುಣಸೂರಿಗೆ ಹೋಗಿ ಹುಣಸೂರಿಂದ ಸ್ವಲ್ಪ ಐಟಮ್ಸ್ ತಗೊಂಡು ಅಲ್ಲಿಂದ ನಮ್ಮ ಅಕ್ಕ ಅವ್ರ ಊರಿಗೆ ಹೋಗಿ ಅಲ್ಲಿಂದ ನಮ್ಮ ಪಾಪು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಹೆವಿ ಗಾಳಿ ಅಪ್ಪ, ಮಗ ಉರಿ ಬಂದ್ಬಿಟ್ಟೈತೆ. ಅಷ್ಟೊಂದು ಹೆವಿ ಗಾಳಿ. ಹಿಂಗೆ ವೇಲಿಸ್ಕೊಂಡಿದ್ದೀನಿ, ಕೂದಲೆಲ್ಲ ಹಾರಾಡುತ್ತೆ ಅಂತ ಹೇಳಿ ಹುಣಸೂರಿಗೆ ಎಂಟ್ರಿ ಆದ್ವಿ. ಇವಾಗ ಪಾಪಗೆ ಬಟ್ಟೆ ಎಲ್ಲ ತಗೊಳಕ್ಕೆ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಈ ನಮ್ಮ ಹುಣಸೂರು ರೋಡು ಚಿಕ್ಕದು ಗೈಸ್, ಯಾವಾಗ ಡೆವಲಪ್ಮೆಂಟ್ ಆಗಿ ದೊಡ್ಡದಾಯ್ತದೆ ಈ ರೋಡು ಗೊತ್ತಿಲ್ಲ. ಆದರೂ ಈ ಚಿಕ್ಕ ರೋಡಲ್ಲಿ ಆದರೆ ಎಷ್ಟೆಷ್ಟು ದೊಡ್ಡ ವೆಹಿಕಲ್ ಎಲ್ಲ ಓಡಾಡ್ತವೆ ಅಂತ ತುಂಬ ಕಷ್ಟ ಇದೆ. ಆದರೆ ಮಾತ್ರ ಸ್ಟೆಪ್ ಹೋವೆ, ಅಷ್ಟೊಂದು ಅಂಶವೇ ಈ ರೋಡಲ್ಲಿ. ಬನ್ನಿ ಗೈಸ್, ಅಂಗಡಿ ಹತ್ರ ಹೋಗಿ ಸಿಗೋಣ. ಗೈಸ್, ಇದು ನಮ್ಮ ಹುಣಸೂರು ಗೈಸ್. ನಮ್ಮ ಹುಣಸೂರು ಇವತ್ತು ಗುರುವಾರ ಅಲ್ಲ, ಹಂಗಾಗಿ ಸಂತೆ ಇದೆ, ಹಂಗಾಗಿ ಜನಗಳು ಜಾಸ್ತಿ ಆಗಿದ್ದಾರೆ ನಮ್ಮ ಹುಣಸೂರಲ್ಲಿ. ಗುರುವಾರ ಸಂತೆ ಇರುತ್ತೆ ಇಲ್ಲಿ. ಗುರುವಾರ ಮಧ್ಯ ರೋಡಲ್ಲಿ ಗಾಡಿ ಹೆವಿ ಚಿಕ್ಕದು ಅನ್ಕೊಳ್ಳಿ ಗೈಸ್. ಹುಣಸೂರಲ್ಲಿ ಕಷ್ಟ ಒಂದು ಸ್ವಲ್ಪ ಓಡಾಡೋದು. ಇವಾಗ ನಾವು ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಹುಣಸೂರು ರೋಡ್ ಇದೆ, ಹಿಂಗಿದೆ. ಓ ಮೈ ಗಾಡ್, ನಾವು ಯಾವಾಗಲೂ ಇಲ್ಲಿಗೆ ಬರೋದು. ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ವಿ. ಇಲ್ಲಿಂದ ಕಾರಲ್ಲಿ ಪಾಪ ನೋಡೋಕೆ ಹೋಗ್ಬೇಕು. ಅವ್ರ ಮನೆ ಈ ಥರ ಇದೆ. ನಮ್ಮ ಅಕ್ಕನ ಮಗ ಇಲ್ಲಿ ಪಾರಿವಾಳನ್ನು ಸಾಕಿದ್ದಾನೆ. ಅಂದರೆ ಪೇಂಟಿಂಗ್ ನಡೀತಿದೆ, ಪೇಂಟಿಂಗ್ ಮಾಡಿಸ್ತಾ ಇದ್ದಾರೆ. ಹಂಗಾಗಿ ಗಲೀಜಾಗಿ ಇವಾಗ ಕಾರಲ್ಲಿ ಹೋಗ್ಬೇಕು ಪಾಪ ನೋಡೋಕ್ಕೆ. ನಮ್ಮ ಹಸ್ಬೆಂಡ್ ವೆಯ್ಟ್ ಮಾಡ್ತಿದ್ದಾರೆ, ಫೋನ್ ಮಾಡ್ತಿದ್ದಾರೆ. ಇವಾಗ ಅವಾಗ ರೆಡಿ ಮಾಡಿಸಿದ್ದಾರೆ. ನಮ್ಮದು ಬೈಕಲ್ಲಿ ಹಾಕಿದ್ದೀವಿ. ಇವಾಗ ಕಾರಲ್ಲಿ ಹೋಗ್ತೀವಿ. ನಮ್ಮ ಅವರು ಕಾರ್ ತೆಗಿತಿದ್ದಾರೆ. 2 ಫೋನಲ್ಲಿ ಮಿನಿ ಲಾಗ್ ಮಾಡಬೇಕು. ನಮ್ಮ ಭಾವ ಕಾರ್ ತಗೊಳ್ಳೋದು ಅಂತ ಹೇಳಿ ಕಾರ್ ತಗೊಂಡು ರಿವರ್ಸ್ ಕಾಂಪೌಂಡಿಂದ ಹೊರಗಡೆ ತೆಗಿತಿದ್ರು. ಹಾಗೆ ನಮ್ಮ ಅಕ್ಕ ನಮ್ಮ ಪಾಪಗೂ ಬಟ್ಟೆ ಎಲ್ಲ ತಗೊಂಡಿದ್ದೀನಿ, ಮತ್ತು ಅದೇನೇನೋ ತಗೊಂಡಿದ್ದೀನಿ ಅಂತ ಹೇಳಿ ಎಲ್ಲನೂ ತಗೋತಾ ಇದ್ಲು. ನಾನು ತಗೊಂಡು ಆಲ್ರೆಡಿ ಬಂದಿದ್ದೆ. ಫಸ್ಟೇ ಒಂದು ಸರಿ ತಗೊಂಡು ಕೊಟ್ಟಿದ್ದೆ ಹಾಸ್ಪಿಟಲಲ್ಲೇ, ಮತ್ತು ನಾನು ಈಗ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೆ. ಅವಳು ಎಲ್ಲನೂ ತಗೊಂಡಿದ್ದೆ ಅಂತೇಳಿ ಫಸ್ಟ್ ಟೈಮ್ ಅವಳು ಹೋಗ್ತಾ ಇರೋದು. ನಾವು ಹಾಸ್ಪಿಟ್ಲಲ್ಲೆಲ್ಲ ನೋಡಿದ್ವಿ, ಹಾಗಾಗಿ ಎಲ್ಲ ಕಾರ್ ಹತ್ತಿ ಹೋದ್ವಿ. ಮತ್ತು ಹಾಗೆ ಹೋಗ್ತಾ ರೋಡಲ್ಲಿ ಕುಂಬಳಕಾಯಿದು ಇತ್ತು ಗಿಡ, ಅಂಬು ಹೊಲಕ್ಕೆಲ್ಲ ಹಾಕಿದ್ರು. ಅವಾಗ ನಾನು ಕುಂಬಳಕಾಯಿ ಇಷ್ಟ, ತುಂಬ ದಿನವೇ ಆಗ್ಬಿಡ್ತು ತಿಂದು ಅಂತೇಳಿ, ನಂಗೆ ತುಂಬ ಇಷ್ಟ ಅಂತ ಹೇಳಿ. ಆಗ ನಮ್ಮ ಅಕ್ಕ ಅವ್ರಿಗೂ ಯಾವುದೋ ಗೊತ್ತಿರೋರಂತೆ, ಹೇಳ್ತೀನಿ ನಮ್ಮ ಭಾವ ಅಂದ್ಬಿಟ್ಟು ಕಿತ್ಕೊ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಕಿತ್ಕೊಂಡು ಹೊರಟಿ ಅಲ್ಲಿಂದ. ಮತ್ತು ನಮ್ಮ ಅಕ್ಕ ತಿಂಡಿ ಎಲ್ಲ ತೊಗೊಬೇಕಾಗಿತ್ತು, ಬನ್ನಲ್ಲ ಅಂತೇಳಿ ಬಂದು ತಗೊಂಡು. ಅದಾದಮೇಲೆ ಊರು ಚುಂಚನಕಟ್ಟೆಯಿಂದ ಮುಂದೆ ಊರು. ಪಾಪನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀವಿ, ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಚುಂಚನಕಟ್ಟೆ ದೇವಸ್ಥಾನ ನಮ್ಮ ಹಸ್ಬೆಂಡ್ ನೋಡಿರಲಿಲ್ಲ. ನಾನು ಫಸ್ಟು ಒಂದೇ ಸರಿ ನೋಡಿದ್ದು, ಅದಾದಮೇಲೆ ಹೋಗೇ ಇರಲಿಲ್ಲ ಅಂತ ಹೇಳಿ. ಸರಿ ಅವ್ರು ಬರೋವರೆಗೂ ನಾವು ಚುಂಚನಕಟ್ಟೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಬರೋಣ ಅಂತ ಹೇಳಿ ಒಳಗಡೆ ಹೋದ್ವಿ. ಇಲ್ಲಿ ಲಾಸ್ಟಲ್ಲಿ ಬಂದ್ವಿ. ಫಸ್ಟೇ ದೇವಸ್ಥಾನ ಫುಲ್ ಕ್ಲೋಸ್ ಆಗಿಬಿಟ್ಟಿತ್ತು. 1 ಗಂಟೆ ಕ್ಲೋಸ್ ಮಾಡಿ 4 ಗಂಟೆಗೆ ಓಪನ್ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗಿದ್ದೆ 1:15 ಆಗಿತ್ತು, ಫುಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೆ ಕೆಳಗಡೆ ಹೋಗಿ ನೀರು ಎಷ್ಟೈತೆ ಅಂತೆಲ್ಲ ನೋಡೋದ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ನೀರೇ ಇರಲಿಲ್ಲ. ನಾವು ಫಸ್ಟ್ ಟೈಮ್ ಹೋದಾಗ ತುಂಬ ನೀರಿತ್ತು. ನಮ್ಮ ಭಾವನ ಇವರೇನೆ ಕರ್ಕೊಂಡು ಹೋಗಿದ್ರು. ತುಂಬ ನೀರಿತ್ತು. ಅದು ನೀರಂತೂ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಅಷ್ಟೊಂದೇನು ನೀರಿರಲಿಲ್ಲ. ನಾವೆಲ್ಲ ನೋಡ್ಕೊಂಡು ಬಂದ್ವಿ. ನಮ್ಮ ಭಾವ ಅಲ್ಲಿ ಫೋನಲ್ಲಿ ಮಾತಾಡ್ತಾ ಕೂತಿದ್ರು. ಹಾಗೆಯೇ
ಆಂಜನೇಯ ಸ್ಟ್ಯಾಚು ಹತ್ರ ಬಂದ್ವಿ. ನಾನು ಇದು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ಬಂದಾಗ. ಸೆಕೆಂಡ್ನೇ ಟೈಮ್ ನಾನು ನೋಡೇ ಇಲ್ಲ ಅಂತ ಹೇಳಿ ನೋಡ್ಕೊಂಡು ಫೋಟೋ ತೊಗೊಂಡು ವೀಡಿಯೋ ಮಾಡಿಕೊಂಡು ಬರ್ತಿದ್ದೆ. ಹಾಗೆ ಇಲ್ಲಿ ಕಡೆ ಬಂದ್ವಿ. ಅಲ್ಲಿಂದ ಬಂದು ನೀರ ಹತ್ರ ನೋಡ್ತಾ ಇದ್ವಿ. ಜಾಸ್ತಿ ನೀರಿಲ್ಲ. ಮತ್ತು ಅದ್ರ ಸ್ಟೋರಿ ನಮ್ಮ ಅಕ್ಕ ಬಂದಿದ್ಲಂತೆ 10th ಅವಾಗ ಅವ್ರು ಸರ್ ಹೇಳಿರೋ ಕಥೆನ ನಮಗೂ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದು. ನಮ್ಮ ಹಸ್ಬೆಂಡ್ ಅಂತ ಕೇಳ್ತಾ ಇರಲಿಲ್ಲ. ಸ್ನಾನ ಮಾಡಬೇಕಾದ್ರೆ ನೋಡಿದ್ದು, ಅವಾಗ ಅಲ್ಲಿ ಬಂಡೆ ಕುಸ್ತಿತ್ತು. ಮತ್ತು ಅವಳು ಸ್ನಾನ ಮಾಡಬೇಕಾದ್ರೆ ಯಾರೋ ನೋಡಿದ್ರು ಅಂತ ಹೇಳಿ ಅವಳಲ್ಲಿ ಬಿದ್ದಿದ್ದು ಏನೇನೋ ಸ್ಟೋರಿ ಹೇಳ್ತಿದ್ಲು. ನಮಗೂ ಅಷ್ಟು ಗೊತ್ತಿಲ್ಲ. ನಿಮಗೆ ಫುಲ್ ಸ್ಟೋರಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಮ್ಮ ಅಕ್ಕನ ಕೇಳಿ ಹೋಗಿ ನೆಕ್ಸ್ಟ್ ಟೈಮ್ ನೀಟಾಗಿ ವೀಡಿಯೋ ಮಾಡ್ಕೊಬರ್ತೀನಿ. ಮತ್ತು ಜಾಸ್ತಿ ನೀರು ಇಲ್ಲಿ ಎಲ್ಲಿ ಗಂಟ ಬರುತ್ತೆ ಅಂತೇಳಿ ನಮ್ಮ ಹಸ್ಬೆಂಡ್ ಎಲ್ಲನೂ ಕೇಳ್ತಾಯಿದ್ರು. ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ. ನಾನು ತಿಳ್ಕೊತಾ ಇದ್ದೆ ಹಾಗೆ ವೀಡಿಯೋ ಮಾಡಿಕೊಂಡು. ಅದೇನೇನೋ ಹೇಳ್ತಿಲ್ಲ, ಯೆಲ್ಲೋ ಕಲರ್ ನೀರು ಬರುತ್ತೆ ನೋಡು, ಜಾಸ್ತಿ ಬಂದಾಗ ಗೊತ್ತಾಗುತ್ತೆ ಅಂತ ಎಲ್ಲ ಹೇಳ್ತಿದ್ಲು ನಮ್ಮ ಅಕ್ಕ. ನಮಗೆ ಅಷ್ಟು ಗೊತ್ತಿರಲಿಲ್ಲ, ಅವಳಿಗೂ ಅಷ್ಟು ಗೊತ್ತಿಲ್ಲ. ಒಂದು ಸ್ವಲ್ಪ ಗೊತ್ತಿತ್ತು, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಿದ್ಲು. ಅಲ್ಲೇ ಒಂದು ಸ್ವಲ್ಪ ಸುಮಾರು 10 ಗಂಟೆ ಕೂತಿದ್ದು. ಅದಾದಮೇಲೆ ಪಾಪ ನೋಡೋಕೆ ಹೋಗೋದ ಅಂತ ಹೇಳಿದ್ರೆ ಅವರು ಹಾಸ್ಪಿಟಲಿಂದ ಇನ್ನೂ ಬಂದಿರಲಿಲ್ಲ. ನಾವು ಅಲ್ಲೇ ಹೋಗಿ ನೋಡ್ಕೊಂಡು ಬರೋದ ಅಂತ ಹೋದ್ವಿ ಕೇರ್ನಗರಕ್ಕೆ. ಅಲ್ಲಿ ನೋಡಿದ್ರೆ ಪಾಪಕ್ಕೆ ಸೀರಿಯಸ್ ಆಗಿತ್ತು ಅಂತ ಹೇಳಿ ನಾವು ಕೇರ್ನಗರಕ್ಕೆ ಹೋದರೆ ಅಲ್ಲಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇಷ್ಟೇ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.